ಇದೇ ಒಂದು ಪವಿತ್ರವಾದಂಥ ಸ್ಥಳ. ಇದು ಈ ಮೈದಾನ ಪ್ರದೇಶ ಗಿಡ ಮರಗಳಿಂದ ಕಂಗೊಳಿಸುತ್ತಿರುವಂಥ ಈ ಮೈದಾನ ಪ್ರದೇಶ ಹಾಗೂ ಮೇಲ್ಗಡೆ ಇದು ಅಕ್ಕನಾಗಮ್ಮನ ಕೆರೆ. ಈ ಒಂದು ಪವಿತ್ರವಾದಂಥ ಸ್ಥಳಕ್ಕೆ ಅನೇಕ ಕಡೆಯಿಂದ ಪ್ರವಾಸಿಗರು ಇಲ್ಲಿಗೆ ದೇವರ ದರ್ಶನಕ್ಕೆಂದು ಬರುತ್ತಾರೆ. ಹೀಗೆ ನೇರವಾಗಿ ಮುಂದುಗಡೆ ಹೋದಾಗ ನಮಗೆ ಸಿಗುವುದು ಇನ್ನೊಂದು ಗುಹೆ. ಮುಂದೆ ಒಂದು ಗುಹೆ ಕೂಡ ಇದೆ. ಅದು ಒಂದು ಈ ತಪ್ಪಲಿನ ಒಂದು ಪ್ರದೇಶದಲ್ಲಿ ಮುಚ್ಚಿಕೊಂಡು ಹೋಗಿದೆ. ಇಲ್ಲಿ ಕೆಳಗಡೆ ನೋಡಿದಾಗ ನೀರು ಜಲಸಂಗ್ರಹವಾದಂಥ ಇದೊಂದು ಕೆರೆ. ಇದು ಅಕ್ಕನಾಗಮ್ಮನ ಕೆರೆ. ಹಾಗೆ ಈ ಕಡೆ ಬಲಗಡೆ ಹೋದಾಗ, ಇನ್ನಷ್ಟು ಮೇಲ್ಗಡೆ ಹೋದಾಗ ಮಹಾಜ್ಞಾನಿ ಚನ್ನಬಸವಣ್ಣನವರ ಒಂದು ಮಂದಿರವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದೇ ಆ ಚನ್ನಬಸವಣ್ಣನವರ ಪವಿತ್ರವಾದಂಥ ಮಂದಿರ. ಇದು ಚನ್ನಬಸವಣ್ಣನವರ ಮಂದಿರ. ಒಳಗಡೆ ಒಂದು ದೇವರ ಒಂದು ಮೂರ್ತಿ ಕೂಡ ಇದೆ. ಅದೇ ಥರನಾಗಿ ಈ ಬೆಟ್ಟದ ಮೇಲೆ ನಿಂತು ನೋಡಿದಾಗ ಶ್ರೀಶೈಲ ಪರ್ವತದಂತೆ ಕಂಗೊಳಿಸುತ್ತಿರುವಂಥ ಈ ಪ್ರದೇಶ ಬಹಳ ಒಂದು ರಮಣೀಯವಾದಂಥ ನೋಟ.